Okay, we continue our discussion. So morning, we did this relation, we derived this relation. Okay, so K is equal to Q divided by 3 into 1 minus 2 sigma. So that is equation 1. So this is the relationship between K, bulk modulus, Q, Young's modulus, and then sigma, Poisson's ratio. Okay. So remember, there is one more constant, that is nothing but the rigidity modulus. Okay. So we need to include the rigidity modulus also into account or into the equation. So therefore, what are we doing is we are going for a different situation. Remember, in the morning we are discussing about this cube, and I told on this particular cube we are applying 3 different stresses ಅಥವಾ ಸ್ಟ್ರೆಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ವಿ. ಸೊ ಸ್ಟ್ರೆಸ್ P along x axis, stress Q along y axis, and stress R along z axis. ಸೊ ಹಾಗಾಗಿ ಮೂರು ಡಿಫರೆಂಟ್ ಸ್ಟ್ರೆಸ್ ಗಳನ್ನ ಅಪ್ಲೈ ಮಾಡಿದ್ರೆ ಕೊನೆಗೆ ನಮಗೆ ಅಫ್ಕೋರ್ಸ್ ಮೂರನ್ನು ಕೂಡ P is equal to Q is equal to R ಅಂತ ತಗೊಂಡಾದ್ಮೇಲೆ ನಮಗೆ ಈ ಈಕ್ವೇಶನ್ 1 ಸಿಕ್ತು ಸಿಂಪ್ಲಿಫೈ ಮಾಡಾದ್ಮೇಲೆ. ಸೊ K is equal to Q divided by 3 into 1 minus 2 sigma. Okay, we want to obtain other relations. So in order to obtain one more relation, we are going for this one more case. So the case is, so P is equal to minus Q and R is equal to 0. Okay, then ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. We are going for another case where P is equal to minus Q and R is equal to 0. I'll come back to the diagram. So we are not applying stress along Z axis. Z axis ನಲ್ಲಿ ನಾವು ಸ್ಟ್ರೆಸ್ ಅಪ್ಲೈ ಮಾಡ್ತಾ ಇಲ್ಲ, ಹಾಗಾಗಿ R 0 ಆಗಿದೆ. ಅದರ ಜೊತೆಗೆ we are applying P is equal to Q, P is equal to minus Q, P is equal to minus Q ಅಂತ ಅಪ್ಲೈ ಮಾಡ್ತಾ ಇದೀವಿ. P is equal to minus Q ಅಂತಂದ್ರೆ P ಮತ್ತೆ Q ಎರಡು ಕೂಡ ಏನಾಗಿರುತ್ತೆ, ಈಕ್ವಲ್ ಅಂಡ್ ಅಪೋಸಿಟ್ ಇರುತ್ತೆ. Okay, so P is the stress that is applied along x axis, and Q is the stress that we have applied along y axis. P is equal to minus Q ಅಂತಂದ್ರೆ P is positive, P positive ಇದೆ, Q negative ಇದೆ ಅಂತ ಅರ್ಥ. P positive ಇದೆ ಅಂತಂದ್ರೆ ಸೊ ನಾವು ಈ ಫೇಸ್ ಕಾಣಿಸುತ್ತಲ್ಲ ನಿಮ್ಗೆ A D E H ಫೇಸ್, ಮತ್ತೆ ಇನ್ನೊಂದು ಫೇಸ್ ಇದೆ B C F G ಅಂತ. ಎರಡು ಫೇಸ್ ಅನ್ನು ಆ ಕಡೆ ಎರಡು ಸೈಡ್ ಇಟ್ಕೊಂಡು ಎಳಿತಾ ಇದೀವಿ. ಓಕೆ, ಸ್ಟ್ರೆಚ್ ಮಾಡ್ತಾ ಇದೀವಿ. ಆ ಕ್ಯೂಬ್ ನ ಎಕ್ಸ್ ಆಕ್ಸಿಸ್ ಅಲ್ಲಿ ಸ್ಟ್ರೆಚ್ ಮಾಡ್ತಾ ಇದೀವಿ, ಹಾಗಾಗಿ P ಪಾಸಿಟಿವ್ ಇದೆ. ಬಟ್ ಬೆಳಗ್ಗೆ ಮಾರ್ನಿಂಗ್ ಡಿಸ್ಕಸ್ ಮಾಡಿದ್ದು Q ಕೂಡ ಪಾಸಿಟಿವ್ ಇದೆ ಅಂತ ತಗೊಂಡಿದ್ವಿ, ಬಟ್ ನಾವಿಲ್ಲಿ Q ನೆಗೆಟಿವ್ ತಗೋತಾ ಇದೀವಿ. Q ನೆಗೆಟಿವ್ ಅಂದ್ರೆ ಅರ್ಥ, ಸೊ ಕ್ಯೂಬ್ ನ ಎಕ್ಸ್ ಆಕ್ಸಿಸ್ ಅಲ್ಲಿ ಸ್ಟ್ರೆಚ್ ಮಾಡ್ತಾ ಇದೀವಿ, ಜೊತೆಗೆ ವೈ ಆಕ್ಸಿಸ್ ಅಲ್ಲಿ ಸ್ಟ್ರೆಚ್ ಮಾಡ್ತಾ ಇಲ್ಲ, ವೈ ಆಕ್ಸಿಸ್ ನಲ್ಲಿ ಕಂಪ್ರೆಸ್ ಮಾಡ್ತಾ ಇದೀವಿ. ಓಕೆ, ಆರ್ ಯು ಫಾಲೋಯಿಂಗ್ ವಾಟ್ ಐ ಆಮ್? ನೌ ಅಬ್ಸರ್ವ್ ದಿಸ್ ಸ್ಟ್ರೆಸ್ P. ಸ್ಟ್ರೆಸ್ P ನ ಅಪ್ಲೈ ಮಾಡಿರೋದ್ರಿಂದ ಸೊ ಕ್ಯೂಬ್ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಎಲಾಂಗೇಟ್ ಆಗ್ತಿದೆ. ಎಷ್ಟು ಎಲಾಂಗೇಟ್ ಆಗುತ್ತೆ? ಇಟ್ ಇಸ್ P by Q. ಮಾರ್ನಿಂಗ್ ಹೇಳಿದ್ದೆ, ಇದನ್ನ ಒಂಚೂರು ಮರ್ತು ಹೋಗಿರ್ಬೋದು. ನಾನು ಇವಾಗ ಈ ಕ್ಲಾಸ್ ಆದ ತಕ್ಷಣ ನೋಟ್ಸ್ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. Okay, so primary strain, there is a primary strain along x axis, so that primary strain along x axis is P by Q. P is nothing but stress, Q is nothing but Young's modulus. ಬೆಳಗ್ಗೆ ಕೂಡ ಇದು ಎಕ್ಸ್ಪ್ರೆಷನ್ ಯೂಸ್ ಮಾಡಿದ್ವಿ, ಮತ್ತೆ ಅದೇ ಎಕ್ಸ್ಪ್ರೆಷನ್ ಬರೀತಾ ಇದ್ದೀನಿ. ಆಲ್ಫಾ ಅಂತ ಬರ್ಕೊಂಡಿದ್ವಲ್ಲ, so therefore alpha is P by Q. But Q ನ ನಾವು ಏನ್ ಮಾಡ್ತಾ ಇದೀವಿ, we are compressing the cube along y axis. y axis ನಲ್ಲಿ ಕ್ಯೂಬ್ ನ ಕಂಪ್ರೆಸ್ ಮಾಡ್ತಿದೀವಿ, ಹಾಗಾಗಿ Q ನೆಗೆಟಿವ್ ಇದೆ. ಯಾವಾಗ y axis ನಲ್ಲಿ ನಾವು ಕಂಪ್ರೆಸ್ ಮಾಡ್ತೀವೋ, ಪ್ಲೀಸ್ ರಿಮೆಂಬರ್ x axis ಅಲ್ಲಿ ಮತ್ತೆ ಎಲಾಂಗೇಷನ್ ಆಗುತ್ತೆ. ಸೊ ದೇರ್ ಈಸ್ ಒನ್ ಮೋರ್ ಎಕ್ಸ್ಟೆನ್ಷನ್, ಎಲಾಂಗೇಷನ್. ಸೊ P by Q is the elongation because of the primary stress P that is applied along x axis. Whereas there is one more elongation, there is one more strain, so secondary strain, that is nothing but your lateral strain. ಆ ಲ್ಯಾಟರಲ್ ಸ್ಟ್ರೈನ್ ಕೂಡ ಇಲ್ಲಿ ಎಕ್ಸ್ಟೆನ್ಷನ್ ಆಗುತ್ತೆ. ಯಾಕೆ ಎಕ್ಸ್ಟೆನ್ಷನ್ ಆಗ್ತಿದೆ ಅಂತಂದ್ರೆ ಸ್ಟ್ರೆಸ್ Q ಏನಿದೆಯೋ ಆ ಸ್ಟ್ರೆಸ್ Q y ಆಕ್ಸಿಸ್ ನಲ್ಲಿ ಕ್ಯೂಬ್ ನ ಕಂಪ್ರೆಸ್ ಮಾಡ್ತಾ ಇದೆ. ಯಾವಾಗ y ಆಕ್ಸಿಸ್ ನಲ್ಲಿ ಕ್ಯೂಬ್ ನ ಕಂಪ್ರೆಸ್ ಮಾಡುತ್ತೋ x ಆಕ್ಸಿಸ್ ಅಲ್ಲಿ ಕ್ಯೂಬ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೇರ್ಫೋರ್ ನಿಮ್ಮ ಕ್ಯೂಬ್ ಏನಿದೆ, ಸೊ ಸ್ಟ್ರೆಸ್ P ಇಂದ x ಆಕ್ಸಿಸ್ ಅಲ್ಲಿ ಎಲಾಂಗೇಟ್ ಆಗ್ತಿದೆ. ಎಷ್ಟು ಎಲಾಂಗೇಟ್ ಆಗ್ತಿದೆ? P by Q ನಷ್ಟು ಎಲಾಂಗೇಟ್ ಆಗ್ತಾ ಇದೆ. ಸ್ಟ್ರೆಸ್ Q ಇಂದ ಅದು ನೆಗೆಟಿವ್ ಸೈನ್ ಇರೋದ್ರಿಂದ y ಆಕ್ಸಿಸ್ ನಲ್ಲಿ ಕಂಪ್ರೆಸ್ ಮಾಡ್ತಾ ಇದೆ. y ಆಕ್ಸಿಸ್ ಕಂಪ್ರೆಸ್ ಮಾಡ್ತಿದೆ ಅಂತಂದ್ರೆ x ಆಕ್ಸಿಸ್ ಅಲ್ಲಿ ಎಲಾಂಗೇಟ್ ಆಗ್ತಾ ಇದೆ. ಎಷ್ಟು ಎಲಾಂಗೇಟ್ ಆಗ್ತಿದೆ? ಇದೆ ಸಿಗ್ಮಾ P by Q. ಓಕೆ, ಬೀಟಾ is nothing but the lateral strain. Beta value sigma P by Q ಆಗುತ್ತೆ. So therefore then there is a net elongation along x axis. The net extension, the net elongation along x axis is given by P by Q plus sigma Q by P ಆಗುತ್ತೆ.
sigma p is nothing but minus q. ಹಾಗಾಗಿ ಆ ಮೈನಸ್ ಇಂಟು ಮೈನಸ್ ಸೇರ್ಕೊಂಡು ಪ್ಲಸ್ ಆಗುತ್ತೆ. ಓಕೆ, ಬಿ ಕೇರ್ಫುಲ್. ಇದೆ ಈ ಸ್ಟೆಪ್ ಹೇಗೆ ಬಂತು ಅಂತ ಹೇಳ್ತಾ ಇದೀನಿ. ಇಟ್ ಇಸ್ ಮೈನಸ್ ಸಿಗ್ಮಾ ಕ್ಯೂ ಬೈ ಕ್ಯೂ ಅಂತ ಬರುತ್ತೆ. ಬಟ್ ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಪಿ ಆಗೋದ್ರಿಂದ ಮೈನಸ್ ಪಿ ಹಾಕ್ತು ಅಂತಂದ್ರೆ ಪಿ ಬೈ ಕ್ಯೂ ಪ್ಲಸ್ ಸಿಗ್ಮಾ ಪಿ ಬೈ ಕ್ಯೂ ಆಗುತ್ತೆ. ಸೊ ಪಿ ಬೈ ಕ್ಯೂ ಇಸ್ ಪ್ರೈಮರಿ ಸ್ಟ್ರೈನ್, sigma p by q is secondary strain and lateral strain. So therefore ಎರಡು ಸ್ಟ್ರೈನ್ಗಳು ಒಂದೇ ಡೈರೆಕ್ಷನ್ ಇರೋದ್ರಿಂದ so there is a net elongation. The net elongation value is p by q plus sigma p by q ಆಗುತ್ತೆ. ಅಥವಾ ಎರಡರಲ್ಲೂ p by q ಕಾಮನ್ ತಗೊಂಡ್ರೆ p by q times so 1 plus sigma ಆಗುತ್ತೆ along x axis. Okay, using the same logic, so ನಾನು ಮತ್ತೆ ಇದನ್ನ ನಿಮ್ಗೆ ಹೇಳ್ತಾ ಹೋಗಲ್ಲ. ಸೊ x axis ನಲ್ಲಿ ಸೊ ಸ್ಟ್ರೆಸ್ ನ ಅಪ್ಲೈ ಮಾಡ್ತಿರೋದ್ರಿಂದ ಎಲಾಂಗೇಟ್ ಮಾಡ್ತಿರೋದ್ರಿಂದ y axis ನಲ್ಲಿ ಕಂಟ್ರಾಕ್ಷನ್ ಆಗುತ್ತೆ. y axis ನಲ್ಲಿ ಎಷ್ಟು ಕಂಟ್ರಾಕ್ಷನ್ ಆಗುತ್ತೆ? The net contraction along y axis is sigma p by q. Okay, so the net contraction along y axis because of the stress p that is applied along x axis. x axis ನಲ್ಲಿ ಎಕ್ಸ್ಟೆನ್ಷನ್ ಆಗ್ತಿದೆ p ಇಂದ ಅಂತಂದ್ರೆ y axis ನಲ್ಲಿ ಕಂಟ್ರಾಕ್ಷನ್ ಆಗುತ್ತೆ. ಎಷ್ಟು ಕಂಟ್ರಾಕ್ಷನ್ ಆಗುತ್ತೆ? It is sigma p by q. ಓಕೆ, ಬಟ್ ಅದ್ರ ಜೊತೆಗೆ ಕ್ಯೂ ಅಂತ ಇನ್ನೊಂದು ಕಂಟ್ರಾಕ್ಷನ್ ಇದೆ. ಕ್ಯೂ ಇಂದ ಇನ್ನೊಂದು ಕಡೆ ವೈ ಆಕ್ಸಿಸ್ ಅಲ್ಲಿ ಕಂಟ್ರಾಕ್ಷನ್ ಆಗ್ತಿದೆ. ಅದೆಷ್ಟು ಕಂಟ್ರಾಕ್ಷನ್ ಆಗ್ತಿದೆ? ಇಟ್ ಇಸ್ ಪಿ ಬೈ ಕ್ಯೂ. ಈ ಪಿ ಬೈ ಕ್ಯೂನು ಕೂಡ ಮೈನಸ್ ಸೇರ್ಕೊಂಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದೇರ್ಫೋರ್ ಐ ಕ್ಯಾನ್ ಸೇ ದಟ್ ದೇರ್ ಇಸ್ ಅ ನೆಟ್ ಕಂಟ್ರಾಕ್ಷನ್ ಆಫ್ ಪಿ ಬೈ ಕ್ಯೂ ಪ್ಲಸ್ ಸಿಗ್ಮಾ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಪಿ into 1 plus sigma divided by q along y axis. Okay, if we go for the case where there is no stress along y axis and the two stresses p and q are equal and opposite, then there is a net elongation along x axis. The net elongation is given by p plus 1 plus sigma divided by q, and there is a net contraction along y axis, and the net contraction along y axis is again given by p into 1 plus sigma divided by q. Okay, you can observe here, because the situation p is equal to minus q, so whatever the elongation that happens along x axis, the same amount of contraction happens along y axis. So p is equal to minus q iddaga x axis ಎಷ್ಟು ಎಕ್ಸ್ಟೆಂಡ್ ಆಗುತ್ತೋ y axis ಅಷ್ಟೇ ಕಾಂಟ್ರಾಕ್ಟ್ ಆಗುತ್ತೆ. ಯಾಕಂದ್ರೆ ಎರಡಕ್ಕೂ ಎಕ್ಸ್ಪ್ರೆಷನ್ p into 1 plus sigma divided by q ಅಂತ ಬರ್ತಾ ಇದೆ. ಓಕೆ, so follow ಮಾಡ್ತಾ ಇದ್ದೀರಾ? Okay, we'll continue. As the elongation in one direction, there is an elongation along x-axis and equal contraction in the perpendicular direction. Perpendicular direction means y-axis. So this elongation in one direction and equal contraction in the perpendicular direction is equal to the shearing strain. If you consider a cube, ಒಂದು ಕ್ಯೂಬ್ ತಗೊಂಡು ಒಂದು ಡೈರೆಕ್ಷನ್ ಅಲ್ಲಿ ಸ್ಟ್ರೆಸ್ ಅಪ್ಲೈ ಮಾಡಿದ್ರೆ, ಎಕ್ಸ್ಟೆನ್ಷನ್ ಮಾಡುವಂತ ಸ್ಟ್ರೆಸ್ ಅಪ್ಲೈ ಮಾಡಿದ್ರೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಕಂಟ್ರಾಕ್ಷನ್ ಆಗೋ ತರ ಇನ್ನೊಂದು ಈಕ್ವಲ್ ಅಮೌಂಟ್ ಆಫ್ ಸ್ಟ್ರೆಸ್ ಅಪ್ಲೈ ಮಾಡಿದ್ರೆ, ಈ ಎರಡು ಸೇರ್ಕೊಂಡು ಸೊ ಇಟ್ ಆಕ್ಚುಲಿ ಪ್ರೊಡ್ಯೂಸಸ್ ಎ ಶೇರಿಂಗ್ ಆಂಗಲ್ ಥೀಟಾ ಅಥವಾ ಶೇರಿಂಗ್ ಸ್ಟ್ರೈನ್ ಥೀಟಾ. ಸೊ ದೇರ್ಫೋರ್ ದಿಸ್ ಶೇರಿಂಗ್ ಸ್ಟ್ರೈನ್ ಅಥವಾ ದಿಸ್ ಶೇರಿಂಗ್ ಆಂಗಲ್ ಥೀಟಾ ಇಸ್ ಗಿವನ್ ಬೈ ನೆಟ್ ಎಕ್ಸ್ಟೆನ್ಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್, net contraction along y axis. So theta is given by p into 1 plus sigma divided by q plus p into 1 plus sigma divided by q. So therefore theta becomes equal to 2p into 1 plus sigma divided by q. What we have done is we are able to write down an expression for shearing angle theta. Shearing angle theta hege barutte? Because here in this case cube is getting elongated along x axis and the cube is getting contracted along y-axis. The amount of elongation along x-axis is the same as the amount of contraction that is happening along y-axis, and you know that x and y are perpendicular to each other. So therefore, two things, contraction along x-axis and equal amount of extension along another axis, actually constitutes a shearing angle theta, and that shearing angle theta is given by 2p into 1 plus sigma divided by q. Okay, so therefore once we are able to write the shearing angle theta, we can write an expression for the rigidity modulus. Rigidity modulus is given by tangential stress divided by shearing strain. Okay, so tangential stress divided by shearing strain, this is what the explanation for the expression for the your rigidity modulus. Shearing stress is nothing but p.
ಈಸ್ ಈಕ್ವಲ್ ಟು ಮೈನಸ್ ಕ್ಯೂ ಅಂತ ತಗೊಂಡಿದೀವಿ, ಪಿ ನ ತಗೋಬಹುದು, ಕ್ಯೂ ನ ತಗೋಬಹುದು, ಪಿ ಬರ್ಕೊಂಡಿದೀವಿ, ಡಿವೈಡೆಡ್ ಬೈ ಶಿಯರಿಂಗ್ ಸ್ಟ್ರೈನ್ ಥೀಟಾ ಆಗುತ್ತೆ, ಥೀಟಾ ಹಾಕೊಂಡಿದ್ದೀನಿ. ದ ಎಕ್ಸ್ಪ್ರೆಷನ್ ಫಾರ್ ಥೀಟಾ ಇಲ್ಲೇ ಬಂದಿದೆ 2p into 1 plus sigma divided by q ಅಂತ. ಸೊ ಹಾಗಾಗಿ ಈಟಾ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಟಾ ಬಿಕಮ್ಸ್ ಈಕ್ವಲ್ ಟು p divided by 2p 1 plus sigma into q ಆಗುತ್ತೆ. ಥೀಟಾ ಎಕ್ಸ್ಪ್ರೆಷನ್ ನ ಡಿನಾಮಿನೇಟರ್ ಹಾಕಿದ್ದೀನಿ. ಸೊ p ಕ್ಯಾನ್ಸಲ್ ಆಗುತ್ತೆ, ಸ್ಟ್ರೆಸ್ p ಕ್ಯಾನ್ಸಲ್ ಆಗುತ್ತೆ. ಸೊ therefore we end up with the expression eta is equal to q. q ಪೂರ್ತಿ ನ್ಯೂಮರೇಟರ್ ಹೊರಟೋಗುತ್ತೆ, ಡಿನಾಮಿನೇಟರ್ ನಲ್ಲಿ ಇದೆ, ನ್ಯೂಮರೇಟರ್ ಹೊರಟೋಗುತ್ತೆ. ಸೊ therefore eta becomes equal to q into 1 plus 2 plus, so sorry, eta is equal to q divided by 2 into 1 plus sigma. This is what the expression. Just observe equation 2. Equation 2, eta is equal to q divided by 2 into 1 plus sigma. So therefore I can also write this equation 2 as, so 2 into 2 sigma, 2 into 2 sigma ಆಗುತ್ತೆ. 2 ನ ಒಳಗಡೆ ತಗೊಂಡು ಹೋದ್ರೆ ಅದನ್ನ ಲೆಫ್ಟ್ ಸೈಡ್ ಗೆ ಬರ್ಕೊಂಡಿದ್ದೀನಿ. ಸೊ therefore it is 2 into 2 sigma, sorry 2 plus 2 sigma divided by q divided by eta ಬರುತ್ತೆ. So therefore I can write the expression for 2 sigma as, so q by eta minus 2. Okay na? So we have got an expression for 2 sigma. 2 sigma is given by q divided by eta minus 2. This is equation 3. So equation 1 can also be written as, equation 1 ಈ ತರ ಬರ್ಕೋಬಹುದು, q is equal to 3k into 1 minus 2 sigma ಆಗುತ್ತೆ. Otherwise 1 minus 2 sigma becomes equal to 3k left side ಗೆ ಬರುತ್ತೆ. So therefore it becomes q divided by 3k ಆಗುತ್ತೆ. Our 2 sigma can be written as, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. So therefore we can write 1 minus 2 sigma is equal to q by 3k. So can also be written as 2 sigma is equal to 1 minus q by 3k ಬರುತ್ತೆ. Okay. Equation 3 ನಲ್ಲಿ 2 sigma is equal to q by eta minus 2 ಇದೆ. Equation 4 ಅಲ್ಲಿ 2 sigma is equal to 1 minus q by 3k ಆಗುತ್ತೆ. So equation 3 and 4 ಲೆಫ್ಟ್ ಸೈಡ್ ಸೇಮ್ ಇದೆ, ಹಾಗಾಗಿ ರೈಟ್ ಸೈಡ್ ಕೂಡ ಸೇಮ್ ಇರಬೇಕು. So we are matching the right sides. q by eta minus 2 must be equal to 1 minus q divided by 3k ಆಗುತ್ತೆ. And if you simplify ಇದನ್ನ ಲೆಫ್ಟ್ ಸೈಡ್ ಗೆ ತಗೊಂಡು ಸಿಂಪ್ಲಿಫೈ ಮಾಡ್ತು ಅಂತಂದ್ರೆ, ಓಕೆ, ಸೊ q by eta minus q by 3k ಲೆಫ್ಟ್ ಸೈಡ್ ಗೆ ಬಂದ್ರೆ it becomes q by 3k. ಈ minus 2 ರೈಟ್ ಸೈಡ್ ಗೆ ಬಂದ್ರೆ plus 2 ಆಗುತ್ತೆ. ಸೊ plus 2 ಮತ್ತೆ 1 ಸೇರ್ಕೊಂಡು 3 ಆಗುತ್ತೆ. ಸೊ therefore I can write down the expression. ಈ ಎಕ್ಸ್ಪ್ರೆಷನ್ ಅಲ್ಲಿ q ಕಾಮನ್ ತಗೊಂಡು ಸೊ ಸಿಂಪ್ಲಿಫೈ ಮಾಡಿದ್ರೆ, ಸೊ 3k plus eta divided by 3 eta k is equal to 3 ಬರುತ್ತೆ. Otherwise I can write an expression q is equal to 9 eta k divided by 3k plus eta. Okay, so we are able to obtain one more relation, equation 5. In the equation 5 we have 3 moduli of elasticity. Equation 5 ಒಳಗಡೆ 3 ಮಾಡ್ಯುಲಸ್ ಗಳು ಬಂದು ಸೇರ್ಕೊಂಡ್ಬಿಟ್ಟಿದೆ, ಸಿಗ್ಮಾ ಇಲ್ಲ. ಈಕ್ವೇಶನ್ ಮತ್ತೆ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನಲ್ಲಿ ಸೊ q ಇದ್ರೆ ಈಟಾ ಇರಲಿಲ್ಲ, ಈಟಾ ಇದ್ರೆ k ಬರ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ಸಿಗ್ಮಾ ಬರ್ತಿತ್ತು, ಯಾವ್ದಾದ್ರು ಒಂದು ಮಾಡ್ಯುಲಸ್ ಮಿಸ್ ಆಗ್ತಿತ್ತು. ಬಟ್ ಈಗ ಈಕ್ವೇಶನ್ 5 ಅಂತ ಏನ್ ಬರ್ಕೊಂಡಿದ್ವೋ ಇದರಲ್ಲಿ ಸಿಗ್ಮಾ ಎಲಿಮಿನೇಟ್ ಮಾಡಿದೀವಿ, ಪಾಯ್ಸನ್ಸ್ ರೇಷಿಯೋ ಎಲಿಮಿನೇಟ್ ಮಾಡಿದೀವಿ, ಆದ್ರೆ 3 ಮಾಡ್ಯುಲಸ್ ಗಳು ಬಂದಿದೆ. ಸೊ 2 ಯಂಗ್ಸ್ ಮಾಡ್ಯುಲಸ್ is equal to 9 eta rigidity modulus k bulk modulus divided by 3k plus eta. So this is your equation 5. Okay. Okay. Okay, we can also write down expression 1 as q is equal to 3k into 1 minus 2 sigma. Equation 2 as q is equal to 2 into 1 plus sigma. Okay, and you can match left side ಅಲ್ಲಿ q ಇರೋದ್ರಿಂದ ಮ್ಯಾಚ್ ಮಾಡ್ಕೋಬಹುದು. 3k into 1 minus 2 sigma is should be equal to 2 eta into 1 plus sigma. So therefore 3k into 2 sigma into 3k 6k sigma ಆಗುತ್ತೆ. Right side ಅಲ್ಲಿ 2 eta, so 2 eta sigma ಆಗುತ್ತೆ. So you can simplify this expression. 2 eta sigma plus 6k sigma is equal to 2 eta minus 3k ಅಂತ expression ಬರುತ್ತೆ. So you can also write down an expression for sigma. Expression for sigma is given by 2 eta minus 3k divided by 2 eta plus 6k. This is another expression. So that is equation 6. Okay. So we have written four relations. Okay. I repeat, we have written four relations. The first relation is equation 1, k is equal to q divided by 3 into 1 minus 2 sigma. This is one relation. Illi eta illa, hagagi equation 2 ಬರ್ಕೊಂಡ್ವಿ. Eta is equal to q divided by 2 into 1 plus sigma. So this is another relation. ಈ relation ಅಲ್ಲಿ k ಇಲ್ಲ, ಹಾಗಾಗಿ we wrote down one more expression. The expression is equation 5.
Q is equal to 9 eta k divided by 3k plus eta. So this is equation 5. Equation 5 ನಲ್ಲಿ ಮೂರು ಮಾಡ್ಯುಲಸ್ ಗಳು ಬಂದಿದೆ, ಯಂಗ್ಸ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್ ಮತ್ತೆ ಬಲ್ಕ್ ಮಾಡ್ಯುಲಸ್. ಆದರೆ ಸಿಗ್ಮಾ ಹೊರಟು. ಹಾಗಾಗಿ we have written one more equation, that equation is sigma eta ಮತ್ತೆ k ಗೆ ರಿಲೇಶನ್ ತಗೊಂಡಿದ್ವಿ. Sigma is given by 2 eta minus 3k divided by 2 eta plus 6k. This is equation 6. Okay, so equation 1, equation 2, equation 5 and equation 6, actually these are the four important relations which gives the relationship between all the. Okay, let us see what are the possible values of sigma. Sigma is nothing but Poisson's ratio. So Poisson's ratio ಗೆ ನೀವು ಇಷ್ಟ ಬಂದಿರೋ ವ್ಯಾಲ್ಯೂ ಕೊಡಕ್ಕೆ ಆಗೋದಿಲ್ಲ. Poisson's ratio ಗೆ ಒಂದು ವ್ಯಾಲ್ಯೂ ಅಂತ ಫಿಕ್ಸ್ ಆಗಿರುತ್ತೆ. So therefore ಅದರದ್ದು ಲಿಮಿಟಿಂಗ್ ವ್ಯಾಲ್ಯೂಸ್ ಎಷ್ಟು ಅಂತ ನೋಡಬೇಕು. That's what we are discussing. Okay, equation 1 and equation 2. I am combining equation 1 and equation 2. You can see that later. ಅದನ್ನ previous step ಅಲ್ಲೂ ಕೂಡ ಮಾಡಿ ತೋರಿಸಿದ್ದೆ ಅಥವಾ ತೋರಿಸಿದ್ದೆ. So ಹಾಗಾಗಿ let us not worry about here. So equation 1 and 2, equation 2 compare ಮಾಡ್ಕೊಂಡ್ರೆ, so you will end up with one relation 3k into 1 minus 2 sigma is equal to 2 eta plus 1 sigma. This is equation 6. Okay na? So this is what the relation between k, sigma, eta and the sigma. So this is equation 7. Okay na? Remember, k is bulk modulus, eta is rigidity modulus. K bulk modulus, eta rigidity modulus, both of them are positive. K ಮತ್ತೆ eta ಅಂತ ಏನ್ ಬರ್ಕೊಂಡಿದ್ವೋ ಅವೆರಡು ಕೂಡ ಯಾವಾಗ ಪಾಸಿಟಿವ್ ವ್ಯಾಲ್ಯೂಸ್ ತಗೊಳುತ್ತೆ, ನೆಗೆಟಿವ್ ವ್ಯಾಲ್ಯೂ ತಗೊಳ್ಳಲ್ಲ ಅಥವಾ 0 ಕೂಡ ಆಗೋದಿಲ್ಲ. ಸೊ ಹಾಗಾಗಿ we need to worry about the sign of sigma. Sigma ಗೆ ಏನ್ ಸೈನ್ ಕೊಡಬಹುದು ಅಂತ ಚೆಕ್ ಮಾಡಬೇಕು. ಈ ಈಕ್ವೇಶನ್ 7 ಅಲ್ಲಿ ನೋಡ್ಕೊಳ್ಳಿ, ಲೆಫ್ಟ್ ಸೈಡ್ ಅಲ್ಲಿ 1 minus 2 sigma ಅಂತ ಟರ್ಮ್ ಬಂದಿದೆ. ಆಫ್ ಕೋರ್ಸ್ 3k ಬಿಟ್ಟು ಉಳಿದಿರೋ ಟರ್ಮ್ 1 minus 2 sigma ಇದೆ. ರೈಟ್ ಸೈಡ್ ಅಲ್ಲಿ 2 eta ಬಿಟ್ರೆ 1 plus sigma ಅಂತ ಬಂದಿದೆ. ಒಂದ್ ಕಡೆ -2 sigma ಅಂತ ಬರ್ತಾ ಇದೆ, ರೈಟ್ ಸೈಡ್ ಅಲ್ಲಿ sigma ಅಂತ ಬರ್ತಾ ಇದೆ. ಓಕೆ, so let us assume sigma positive anta tagoona. If sigma is positive, sigma positive ಅಥವಾ ನೆಗೆಟಿವ್ ನೋ 0 ನೋ ಏನ್ ಬರುತ್ತೆ ಅಂತ ಚೆಕ್ ಮಾಡ್ತಾ ಇರೋದು. ಹಾಗಾಗಿ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ ನ ಕೊಡ್ಕೊಂಡು ಹೋಗ್ತಾ ಇದೀವಿ. If sigma is positive, ಸದ್ಯಕ್ಕೆ sigma positive ಅಂತ ತಗೋಣ. If sigma is positive, then so 1 plus sigma is positive. Do you agree? Yes sir. If sigma is positive, 1 plus sigma is also positive. If 1 plus sigma is positive, so right side purti positive barutte. So if right side is positive, left side should also be positive. Okay, so if sigma is positive, then right side 1 plus sigma is positive. So therefore 2 eta into 1 plus sigma is also positive. The whole thing, equation 7 alli right side purti positive agibidutte. ರೈಟ್ ಸೈಡ್ ಪಾಸಿಟಿವ್ ಆಯ್ತು ಅಂತಂದ್ರೆ ಲೆಫ್ಟ್ ಸೈಡ್ ಈಕ್ವೇಶನ್ ಕೂಡ ಪಾಸಿಟಿವ್. 3k ಆಲ್ರೆಡಿ ಪಾಸಿಟಿವ್ ಇದೆ, ಹಾಗಾಗಿ 3k ಬಗ್ಗೆ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಬಟ್ 1 minus 2 sigma ಅಂತಿದೆಯಲ್ಲ, this 1 minus 2 sigma must be positive. If 1 minus 2 sigma is positive, so 1 must be greater than 2 sigma. Okay, 1 minus 2 sigma ಪಾಸಿಟಿವ್ ಆಗಿರಬೇಕು ಅಂತಂದ್ರೆ 1 ಜಾಸ್ತಿ ಇರಬೇಕು, 2 sigma ಕಡಿಮೆ ಇರಬೇಕು. ಅವಾಗ ಜಾಸ್ತಿಯಿಂದ ಕಡಿಮೆನ ಕಳೆದ್ರೆ ನಿಮಗೆ positive value ಬರುತ್ತೆ. So therefore 1 must be greater than 2 sigma or 2 sigma must be lesser than 1. This is what is written here. 2 sigma must be lesser than 1. If 2 sigma is lesser than 1, then sigma value is lesser than 1 by 2. Okay, so therefore we can conclude sigma ಏನಾದರೂ ಪಾಸಿಟಿವ್ ಆಯ್ತು ಅಂತಂದ್ರೆ ಅದರ ವ್ಯಾಲ್ಯೂ 1 by 2 ಗಿಂತ ಜಾಸ್ತಿ ಇರಲ್ಲ, 0.5 ಗಿಂತ ಜಾಸ್ತಿ ಇರುತ್ತೆ, 0.5 ಗಿಂತ ಕಡಿಮೆ ಇರುತ್ತೆ. That is one thing. ಅಂದ್ರೆ ಸಿಗ್ಮಾ ಗೆ ನೀವು 1 1.5 2 2.5 ಅಂತ ಕೊಡಕ್ಕಾಗಲ್ಲ. ಮ್ಯಾಕ್ಸಿಮಮ್ ನೀವು ಎಷ್ಟು ಕೊಡಬಹುದು? 1 by 2 ಕೊಡಬಹುದು. 1 by 2 ಅಂದ್ರೆ 0.5. ಸಿಗ್ಮಾ ಲೆಸ್ ದನ್ 1.2 1 by 2 ಅಂತಂದ್ರೆ ಅದಕ್ಕಿಂತ ಕಡಿಮೆ ಕೊಡಬಹುದು. And the sigma can be 0.1, sigma can be 0.2, sigma can be 0.3, sigma can be 0.35 and so on. But it should not exceed 0.5. Sigma cannot become more than 0.5. Sigma ಗೆ Poisson's ratio ಗೆ 0.5 ಗಿಂತ ಜಾಸ್ತಿ ವ್ಯಾಲ್ಯೂ ಕೊಡೋವಾಗಿಲ್ಲ, provided when sigma is positive. Okay, now sigma is negative ಅಂತ ತಗೊಂಡು, if sigma were to be negative, LHS of equation 7 becomes, okay, so if sigma negative ಆಯ್ತು ಅಂತಂದ್ರೆ, so observe this equation 7. According to this particular equation, if sigma is negative, 2 sigma is negative. If 2 sigma is negative, this negative into negative positive ಆಗುತ್ತೆ. So therefore this equation, the left hand side of this equation 7 completely becomes positive. ಸಿಗ್ಮಾ ನೀವು ಏನಾದರೂ ನೆಗೆಟಿವ್ ವ್ಯಾಲ್ಯೂ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತಂದ್ರೆ
ಈ ಈಕ್ವೇಶನ್ 7 ನಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ 3k into 1 minus 2 ಸಿಗ್ಮಾ ಇದಿಷ್ಟು ಪಾಸಿಟಿವ್ ಆಗುತ್ತೆ. ಇದಿಷ್ಟು ಪಾಸಿಟಿವ್ ಆಗ್ಬೇಕು ಅಂತಂದ್ರೆ ಐ ಮೀನ್ ಲೆಫ್ಟ್ ಸೈಡ್ ಪಾಸಿಟಿವ್ ಆಯ್ತು ಅಂತಂದ್ರೆ ರೈಟ್ ಸೈಡ್ ಕೂಡ ಪಾಸಿಟಿವ್ ಆಗಿರುತ್ತೆ, ಪಾಸಿಟಿವ್ ಆಗಿರಬೇಕು. ಸೊ therefore 2 eta plus 1 plus sigma should be greater than 0. Otherwise 1 plus sigma should be greater than 0. Okay, if 1 plus sigma is greater than 0, then so sigma must be lesser than -1. Greater than -1 ಅಂತ ಬಂದಿದೆ, it should be lesser than -1. Okay, so if sigma becomes less than -1, then only this equation will be satisfied. Sigma -1 ಗಿಂತ ಕಡಿಮೆ ಇದ್ರೆ ಲೆಫ್ಟ್ ಸೈಡ್ ಪಾಸಿಟಿವ್ ಆಗುತ್ತೆ, ರೈಟ್ ಸೈಡ್ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ಸಿಗ್ಮಾ ಮಸ್ಟ್ ಬಿ ಸೊ ಗ್ರೇಟರ್ ದೆನ್ -1 ಗ್ರೇಟರ್ ದೆನ್ -1 ಸರಿ ಇದೆ. ಗ್ರೇಟರ್ ದೆನ್ -1 ಅಂತಂದ್ರೆ ಇಟ್ ಕ್ಯಾನ್ ಹ್ಯಾವ್ ಎ ವ್ಯಾಲ್ಯೂ ಆಫ್ -0.9 -0.8 -0.7 ಅಂತ ಈ ವ್ಯಾಲ್ಯೂನ ಯಾವ್ದಾದ್ರು ಕೊಡ್ಬೋದು. -0.7 -0.6 ಅಂತಂದ್ರೆ ಇಟ್ ಇಸ್ ಗ್ರೇಟರ್ ದೆನ್ -1 ಅಂತ. ಎಸ್, ಈಕ್ವೇಶನ್ ಕರೆಕ್ಟ್ ಇದೆ. ಸಿಗ್ಮಾ ಮಸ್ಟ್ ಬಿ ಗ್ರೇಟರ್ ದೆನ್ 1. ಸೊ therefore ಸಿಗ್ಮಾ ವ್ಯಾಲ್ಯೂ -1 ಗಿಂತ ಜಾಸ್ತಿ ಇರಬೇಕು, 0.5 ಗಿಂತ ಕಡಿಮೆ ಇರಬೇಕು. ಸೊ therefore the limiting values of sigma is -1 and +12. ಸಿಗ್ಮಾ ವ್ಯಾಲ್ಯೂ ಯಾವಾಗಲೂ ಕೂಡ -1 ಇಂದ +12 ಒಳಗಡೆ ಮಾತ್ರ ಇರುತ್ತೆ. ಸಿಗ್ಮಾಗೆ -1 ಗಿಂತ ಜಾಸ್ತಿನೂ ಇರಲ್ಲ, ಅಂದ್ರೆ ಕಡಿಮೆನೂ ಇರಲ್ಲ, -2 ಮೈನಸ್ ಅಂತ ಕೊಡಕ್ಕಾಗಲ್ಲ, ಅಥವಾ ಸಿಗ್ಮಾಗೆ 0.5 ಗಿಂತ ಕೂಡ ಜಾಸ್ತಿ ಕೊಡಕ್ಕಾಗಲ್ಲ. ಓಕೆ, anyhow the practical value of sigma is found to be lying between 0.2 and 0.4. ಯಾವುದೇ ಮೆಟೀರಿಯಲ್ ತಗೊಂಡು ನೀವು ಅದಕ್ಕೆ ಪಾಯ್ಸನ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ -1 ಅಂತ ಹೇಳಿದ್ರು ಕೂಡ -1 ರೇಂಜ್ ಅಲ್ಲಿ ಇರೋದಿಲ್ಲ. ಇಟ್ ವುಡ್ ಬಿ 0.2 to 0.4, 0.2 0.4 ರೇಂಜ್ ನಲ್ಲಿ ಕೂಡ ಸೊ ಇದು ವ್ಯಾಲ್ಯೂ ಇರುತ್ತೆ. ಸೊ therefore the practical limiting values of your sigma Poisson's ratio is 0.2 and 0.4. 0.2 ಇಂದ 0.4 ತನಕ ಇರುತ್ತೆ. Okay, so although this is one thing, there is one more thing. The negative value of sigma indicates that a material would expand laterally when it is stretched longitudinally. No material behaves in this way, so therefore sigma negative value kuda positive, I mean negative value kuda sadhya illa. Okay, so idenu antandre